ಎಲ್ಲರಿಗೂ ನಮಸ್ಕಾರ. ಇವತ್ತು ಏನೋ ಒಂದು ಕೆಇಎ ಇಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿತ್ತು ಅದರಿಂದ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಯಾವ್ಯಾವ ಎಕ್ಸಾಮ್ಸ್ ಅನ್ನ ಯಾವ್ಯಾವ ಡೇಟ್ ಅಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿ. ಅದು ಕೆಸೆಟ್ ಇರಬಹುದು ಅಥವಾ PSI ಇರಬಹುದು, VAO ಇರಬಹುದು, ಈ ಎಲ್ಲಾ ಹುದ್ದೆಗಳಿಗೆ ಅಥವಾ ಆ ಒಂದು ಅರ್ಹತಾ ಪರೀಕ್ಷೆಗಳು ಏನಿದೆ ಅವುಗಳ ದಿನಾಂಕವನ್ನ ಪ್ರಕಟಣೆಯನ್ನ ಮಾಡಿದ್ದಾರೆ. ನಮ್ಗೆ ಗೊತ್ತಿತ್ತು ಏನೋ ಒಂದು ಬಿ ಗ್ರೂಪ್ ಪೋಸ್ಟ್ ಇತ್ತು, ಅದು ಪೋಸ್ಟ್ಪೋನ್ ಆಗಿತ್ತು. ಯಾಕೆ ಅಂತಂದ್ರೆ ಸರ್ಕಾರದ ಒಂದು ಆದೇಶವನ್ನ ಹೊರಡಿಸ್ತು. ಎಲ್ಲಾ ಒಂದು ಹುದ್ದೆಗಳಿಗೂ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡಬೇಕು ಅಂತ. ಸೊ ಆ ಕಾರಣದಿಂದಾಗಿ ಗ್ರೂಪ್ ಬಿ ಪೋಸ್ಟ್ ಅನ್ನ KPSC ಅವರು ಪೋಸ್ಟ್ಪೋನ್ ಮಾಡಿದ್ದನ್ನ ನಾವು ನೋಡಿದೀವಿ. ಸೊ ನೆಕ್ಸ್ಟ್ ಫಿಕ್ಸ್ ಆಗಿದ್ದಂತಹ ಒಂದು ಎಕ್ಸಾಮ್ಗಳು ಏನಿದೆ ಅದು ಅದೇ ಡೇಟ್ ಅಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಗೊಂದಲಗಳು ಎಲ್ಲಾ ಅಭ್ಯರ್ಥಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇತ್ತು. ಆದ್ರೆ ಈಗ ಕೆಇಎ ಇಂದ ಏನು ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಇತ್ತು ಅಂತಹ ಹುದ್ದೆಗಳು ಮತ್ತೆ ಅಂತಹ ಅರ್ಹತಾ ಪರೀಕ್ಷೆಗಳು ಏನಿದೆ ಅದರ ಡೇಟ್ ಅನ್ನ ಇವತ್ತು ಅವರು ಅಧಿಕೃತವಾಗಿ ಪ್ರಕಟಣೆಯನ್ನ ಮಾಡಿರ್ತಕ್ಕಂತಹದನ್ನ ನಾವು ನೋಡ್ತೀವಿ. ಸೊ ಅದ್ರ ಪ್ರಕಾರ ಯಾವ್ಯಾವ ಡೇಟ್ ಅಲ್ಲಿ ಯಾವ್ಯಾವ ಒಂದು ಪರೀಕ್ಷೆಗಳು ನಡೀತಾ ಇದೆ ಅಂತ ಹೇಳಿ ನೋಡೋಣ. ಅಧಿಸೂಚನೆಯ ಕಾಪಿ ನನ್ನ ಹತ್ರ ಇದೆ. ಸೊ ಫಸ್ಟ್ ನಾವು ನೋಡೋದಾದ್ರೆ ಪೊಲೀಸ್ ಇಲಾಖೆಯ ಏನು PSI ಇತ್ತು ಅದು ದಿನಾಂಕ 3/10/2024 ಗುರುವಾರ ವೀಕ್ ಡೇಸ್ ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಟೈಮ್ ಮತ್ತೆ ಈಗ ಏನೇನಾಯ್ತು ಸೊ ಆ ಕಾರಣದಿಂದಾಗಿ ಇರಬಹುದು ಗೊತ್ತಿಲ್ಲ. ಬಟ್ 3/10/2024 PSI ಪರೀಕ್ಷೆ ನಡೀತಾ ಇದೆ. ಸೊ ಅವತ್ತು 1 ಮತ್ತೆ 2 ಪೇಪರ್ಗಳು ಕೂಡ ಅದೇ ದಿನಾಂಕ ಅಂತ ಹೇಳಿ ಅವರು ಪ್ರಕಟಿಸಿದ್ದಾರೆ. ನೆಕ್ಸ್ಟ್ ಬಂದು ಗ್ರಾಮ ಆಡಳಿತಾಧಿಕಾರಿ ಮತ್ತು GTTCಯ ವಿವಿಧ ಹುದ್ದೆಗಳು ಏನಿತ್ತು VAO ಮತ್ತೆ ಏನು ಇತ್ತು ಈ ಪರೀಕ್ಷೆ ಕೂಡ 29/9/2024 ಭಾನುವಾರ ಕನ್ನಡ ಪೇಪರ್. ಅಂಡ್ ಅಲ್ಲಿ ವಯೋಮಿತಿ ಸಡಿಲಿಕೆ ಅಂತ ಹೇಳಿ ನಾವು ನೋಡಿದ್ವಿ, ಏನು ಸರ್ಕಾರದ ಆದೇಶ ಬಂದಿದೆ ಅಂತ. ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನ ಮಾಡಿಕೊಟ್ಟಂತಹ ಅಭ್ಯರ್ಥಿಗಳು ಏನಿದ್ದಾರೆ ಅವರಿಗೆ ಈ ದಿನಾಂಕದಂದು ಎಕ್ಸಾಮ್ ನಡೀತಾ ಇಲ್ಲ, ಕನ್ನಡ ಕಡ್ಡಾಯ ಪತ್ರಿಕೆ ಎಕ್ಸಾಮ್ ನಡೀತಾ ಇಲ್ಲ. ಅವರಿಗೆ 26/10/2024 ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಮುಂಚೆನೆ ಏನು ಅಪ್ಲಿಕೇಶನ್ ಹಾಕಿದಂತಹ ಅಭ್ಯರ್ಥಿಗಳು ಇದ್ರು ಅವರಿಗೆ 29ನೇ ತಾರೀಕು ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನ. ಹಾಗೆ 26/10 ಹೊಸದಾಗಿ ಯಾರಿಗೆ ಅಪ್ಲಿಕೇಶನ್ ಹಾಕಿದ್ರು ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕಾರಣದಿಂದಾಗಿ ಅಪ್ಲಿಕೇಶನ್ ಹಾಕದೇ ಇದ್ದವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ 10ನೇ ತಿಂಗಳಲ್ಲಿ 26/10 ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಗ್ರಾಮ ಆಡಳಿತಾಧಿಕಾರಿ ಆ ಒಂದು ಹುದ್ದೆಯ ಅಂದ್ರೆ ಏನು VAO ಇತ್ತು ಅದರ ಪೇಪರ್ 1 ಅಂಡ್ ಪೇಪರ್ 2 ಈಗ ನೋಡಿದ್ದು ನಾವು ಕನ್ನಡ ಪೇಪರ್. ಸೊ ನೆಕ್ಸ್ಟ್ ಪೇಪರ್ 1 ಅಂಡ್ ಪೇಪರ್ 2 ಅನ್ನ ಎಲ್ರಿಗೂ ಕೂಡ ಕಾಮನ್ ಆಗಿ 27/10/2024 ಭಾನುವಾರದಂದು ನಡೆಸ್ತಕ್ಕಂತಹದ್ದು ಪರೀಕ್ಷೆ ಇರ್ತಕ್ಕಂತಹದ್ದು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕೆಸೆಟ್ ಕಾಲೇಜು ಶಿಕ್ಷಣ ಇಲಾಖೆ ಇದೊಂದು ಅರ್ಹತಾ ಪರೀಕ್ಷೆ, ಇದು ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿದಂತದ್ದಲ್ಲ. ಈ ಒಂದು ಅರ್ಹತಾ ಪರೀಕ್ಷೆಯನ್ನ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಕೆಸೆಟ್ ಎಕ್ಸಾಮ್ ಸೊ ಇದು 24/11/2024 ಸಂಡೇ. ಸೊ ಆವತ್ತು ಎಕ್ಸಾಮ್ ಇರುತ್ತೆ. ಸೊ ಕೆಸೆಟ್ ಎಕ್ಸಾಮ್ ಅಲ್ಲಿ ಪೇಪರ್ 1 ಅಂಡ್ 2 ಅಟ್ ಎ ಟೈಮ್ ಅಂದ್ರೆ ಒಂದೇ ಸಮಯದಲ್ಲಿ ಬೆಳಗ್ಗೆ 10 ರಿಂದ 1 ಏನು ಈ ಒಂದು ಎಕ್ಸಾಮ್ ಇರುತ್ತೆ. ಇನ್ನ ನೆಕ್ಸ್ಟ್ ರಾಯಚೂರು ಜಿಲ್ಲೆ ವಿಶ್ವವಿದ್ಯಾನಿಲಯ ಅದ್ರದ್ದು ಕೂಡ 24/11/2024 ಎಕ್ಸಾಮ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಏನು ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದಂತವ್ರು ಅಥವಾ ಈಗ ಗೊಂದಲ ಇತ್ತು VAO ಎಕ್ಸಾಮ್ ಗ್ರಾಮ ಆಡಳಿತಾಧಿಕಾರಿ ಯಾವಾಗ ಮಾಡ್ತಾರೆ, ಏನ್ ಮಾಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ರು ಅವರಿಗೆ ಹೇಗ್ ಮಾಡ್ತಾರೆ ಅಂತ. ಸೊ ಈಗ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಕನ್ನಡ ಪೇಪರ್ ಮಾತ್ರ ಬೇರೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇನ್ನ ಮಿಕ್ಕಿದ 1 ಅಂಡ್ 2 ಪೇಪರ್ ಏನಿದೆ ಅದೆಲ್ಲರಿಗೂ ಕೂಡ ಕಾಮನ್ ಆಗಿ ಎಕ್ಸಾಮ್ ಇರ್ತಕ್ಕಂತಹದ್ದು. ಸೊ ಇದಿಷ್ಟು ಇವತ್ತು ಏನು ಕೆಇಎ ಅವರು ಹೊರಡಿಸಿರ್ತಕ್ಕಂತಹ ಪ್ರಕಟಣೆ ಮತ್ತು ವೇಳಾಪಟ್ಟಿ. ಏನ್ ಅಭ್ಯರ್ಥಿಗಳು ಪ್ರಿಪೇರ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.